ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ವಿನೋದ ವೈಎಂ ವ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅದೆಲ್ಲ ಸರಿ ಈಶ್ವರಿ, ಏನೋ ಮುಚ್ಚಿಟ್ಟಿರೋ ಗುಟ್ಟು ಅಂತ ಹೇಳ್ದಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬಾವ ಭದ್ರ ಮಲಗಿದ್ದಿದ್ದ ತೊಟ್ಲುವ ಬಟ್ಟೆನೂ ಹುಷಾರಾಗಿ ಎತ್ತಿಟ್ಟಿದ್ರು ಅಕ್ಕ. ಆವಾಗ ನಾನು ಈ ಒಳ್ಳೆನ ಮುಚ್ಚಿಟ್ಕೊಬಿಟ್ಟಿದ್ದೆ. ಜೊತೆಗೆ ಅಕ್ಕ ಕೇಳಿದ್ರೂ ಗುಟ್ಟು ಮಾಡ್ಕೊಬಂದಿದ್ದೆ ಗೊತ್ತಿಲ್ಲ ಅಂತ. ಭದ್ರಾ, ಇನ್ಮ್ಯಾಕೆ ಅದನ್ನು ನೀನೇ ಇಟ್ಕೋ ಅಂತಾಳೆ ಈಶ್ವರಿ. ಚಿಕ್ಕವ್ವ, ನೀನು ಇಷ್ಟು ದಿನದಿಂದ ಜೋಪಾನ ಮಾಡಿ ಕೊಟ್ಟಿರೋದಕ್ಕೆ ನನಗೇನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಚಿಕ್ಕವ್ವ. ಅಮ್ಮಿ, ನಮ್ಮವ್ವ ಹುಟ್ಟಿದ್ಮ್ಯಾಕೆ ನಮ್ಮವ್ವನಿಗೆ ಹಾಲು ಔಷಧಿ ಎಲ್ಲ ಇದರಲ್ಲೇ ಕೊಡಿಸ್ತೀನಿ ಅಂತ ಭದ್ರ ಹೇಳ್ತಾನೆ. ಅದಕ್ಕೆ ಅಂತಲೇ ಅಲ್ವಾ ಭದ್ರ ಅವ್ವ ಇಷ್ಟು ದಿನದಿಂದ ಜೋಪಾನ ಮಾಡಿ ನಿನಗೆ ತಂದುಕೊಟ್ಟಿದ್ದು ಅಂತ ಚಿತ್ರ ಹೇಳ್ತಾಳೆ. ಇದನ್ನೆಲ್ಲ ಗಮನಿಸ್ತಿರ್ತಾರೆ, ನೋಡ್ತಿರ್ತಾರೆ ಸಾವಿತ್ರಿನೂ ವಿನಂತಿ. ಏನೋ ದೊಡ್ಡದಾಗಿ ಬೆಂಕಿ ಹಚ್ಕೊಳ್ತೈತೆ, ನೋಡಿ ಮಜಾ ತಗೊಳ್ಳೋಣವಾ ಅಂತ ಅಂದೆ. ಇಲ್ಲಿ ನೋಡು, ಎಲ್ಲ ಸಂತೋಷವಾಗಿ ವಿಷಯ ಮಾತಾಡಿಕೊಂಡು ಖುಷಿ ಪಡ್ತಾವ್ರೆ ಅಂತ ವಿನಂತಿ ಹೇಳ್ತಾಳೆ. ಇಲ್ಲ ಕಣೆ, ಈ ಈಶ್ವರಿ ಒಂಥರ ಉಸಿರು ಒಳ್ಳಿನೂ ಮೀರಿಸ್ದವಳು. ಇಲ್ಲೇನೋ ವಿಚಾರ ಐತೆ, ಅದನ್ನಿಟ್ಕೊಂಡು ಹೊಸ ನಾಟಕನ ಶುರು ಮಾಡ್ಕೊತಾಳೆ. ಅದೇನು ಅಂತ ತಿಳ್ಕೊಬೇಕು ಅಟಯ್ಯ ಅಂತಾಳೆ ಸಾವಿತ್ರಿ. ಈ ಥರ ಮಾತಿನ ಮೇಲೆ ಮಾತು ಕಟ್ಟು ಅಂದರೆ ಸಂದ ಕಟ್ತೀಯ ಹೋಗೆಲೆ ಸಾವಿತ್ರಿ ಅಂತಾಳೆ ವಿನಂತಿಯೇ. ವಿದ್ಯಾ ಬಂದು ರೂಮಲ್ಲಿ ಕುತ್ಕೊಂಡು ಈಶ್ವರಿ ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಿರ್ತಾಳೆ. ಅಲ್ಲಿಗೆ ಈಶ್ವರಿ ಬರ್ತಾಳೆ, ಚಿತ್ರನೂ ಬರ್ತಾಳೆ. ಮುದ್ದು ಸೊಸೆ ಅಂತ ಕೂಗ್ತಾಳೆ ಈಶ್ವರಿ. ಸಾವಿತ್ರಿ ವಿನಂತಿ ನಿತ್ಕೊಳೆ ಅಂತ ಕೂಗ್ಕೊಂಡು ಬರ್ತಿರ್ತಾಳೆ. ಲೇ ವಿನಂತಿ, ಈಶ್ವರಿ ಅತ್ತಿಗೆ 3 ಅಡಿ ಹಿಂದೆ ಅವರು ರೂಮ್ಗೆ ಹೋಯ್ತವ್ರೆ, ಬಾರೆ ಹೋಗೋಣ ಅಂತ ಕೂಗ್ತಾಳೆ ಸಾವಿತ್ರಿ. ಅವ್ರ ರೂಮ್ಗೆ ಹೋದ್ರೆ ನೀನು ಯಾಕೆ ಹಿಂಗಾಡ್ತಿದ್ಯಾ ಅಂತ ವಿನಂತಿ ಹೇಳ್ತಾಳೆ. ಲೇ, ನಾನು ಹೇಳಿಲ್ವೇನೆ ಅವರು ಹೊಸ ವಿಚಾರ ಇಟ್ಕೊಂಡು ಏನೋ ಆಟ ಆಡಿಸ್ತವ್ರೆ ಅಂತ. ಅದೇನೋ ಅಂತ ಗೊತ್ತಾಗ್ತದೆ, ಬಾರೆ ನೋಡುವ ಅಂತ ಸಾವಿತ್ರಿ ಕೂಗ್ತಾಳೆ. ಹೋಗವ್ವ, ಅಲ್ಲೇನೋ ದೊಡ್ಡದಾಗಿ ಬೆಂಕಿ ಹಚ್ಕೊಂತೈತೆ ಅಂತ ಕೂಗ್ದೆ. ಅವ್ರು ನೋಡಿದ್ರೆ ಕಡ್ಡಿನೂ ಗಿರ್ಲಿಲ್ಲ. ಅಲ್ಲೋ ಹಂಗೆ ಆತದೆ ಕಣಂತೆ, ಮೊದಲು ನೀನು ಬೇರೆಯವ್ರ ಗೋಡೆಗೆ ಕಿವಿ ಕೊಡೋದನ್ನು ಬಿಡು ಅಂತಾಳೆ ವಿನಂತಿ. ಲೇ, ಹಂಗೆ ಕಿವಿ ಕೊಟ್ರೆ ಕಣೆ ಎಲ್ಲರೂ ಒಳಗುಟ್ಟು ಗೊತ್ತಾಗೋದು, ಆಮೇಲೆ ನಾವು ಆಟ ಆಡೋದಕ್ಕೆ ಆಗೋದು, ಸುಮ್ಕೆ ಬಾ ಅಂತ ಹೇಳಿ ಸಾವಿತ್ರಿ ವಿನಂತಿನ ಹೇಳ್ಕೊಂಡೋಗ್ತಾಳೆ. ಈಶ್ವರಿ ಸ್ವಾಭಿಮಾನ, ನಂಬಿಕೆ, ಆತ್ಮವಿಶ್ವಾಸದಿಂದ ಯಾವಾಗಲೂ ಖುಷಿಯಾಗಿದ್ದು ನಿನ್ನ ಮುಖ ಈಗ ಬಾಡೋಗೋದಲ್ಲವ್ವ, ಯಾಕೆ ನಾನು ಸತ್ಯ ಹೇಳ್ಬಿಡ್ತೀನಿ ಅಂತ ಅಷ್ಟೊಂದು ಭಯವಾಗದೆ ಅಂತ ಈಶ್ವರಿ ಹೇಳ್ತಾಳೆ. ಆಹಾ, ಸತ್ಯ, ನ್ಯಾಯ, ಧರ್ಮ ಅಂತ ನೀನೇ ಅನ್ನಂಗೆ ಪೋಸ್ ಕೊಡ್ತಿದ್ದೆ ಅವ್ವ, ನೀನು ಸತ್ಯ ಹೇಳ್ಬಿಡ್ಬೇಕಿತ್ತು ಅಂತ ಚಿತ್ರ ಹೇಳ್ತಾಳೆ. ಅಲ್ಲ ಕಣವ್ವ, ಅವ್ರ ರೂಮ್ ಹೋದ್ರೆ ಸುಮ್ಕೆ ಬಿಟ್ಟಾರೆ ಅಂತ ವಿನಂತಿ ಕೇಳ್ತಾಳೆ. ಅದಕ್ಕೇನಾದರೂ ಬೇರೆ ಪ್ಲ್ಯಾನ್ ಮಾಡಿದ್ರೆ ಆಯಿತು ಬಾ ಅಂತ ಕರ್ಕೊಂಡೋಗ್ತಾಳೆ ಸಾವಿತ್ರಿ. ಬಾಯಿಲೆ ಅಂತ ಕರ್ಕೊಂಡೋಗ್ತಾಳೆ ಸಾವಿತ್ರಿ. ನಾನು ಹೇಳ್ಬೇಕು ಅಂತಾನೆ ಇದ್ದೆ ಚಿತ್ರ. ಆದರೆ ಏನು ಮಾಡಲಿ, ಆ ಗಂಗಾ ಮಾತೆ ಅಂತವಳೆ 3 ಕಿತ ಮುಳುಗಿಸಿ ಜೀವದಾನ ಮಾಡ್ತಾಳೆ. ಅಂಥದ್ರಾಗೆ ನಂದೇನಲ್ವೇ, ಅದಕ್ಕೆ ನಮ್ಮ ಮುದ್ದು ಸೊಸೆಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ. ಮಾಡಿಕೊಡ್ದಿದ್ರೆ ಹೆಂಗೆ ಚಿತ್ರ? ನೋಡು, ನೀನು ಇದನ್ನು ಅವಕಾಶ ಅಂದ್ಕೊಂಡ್ಯೋ ಅಥವಾ ಎಚ್ಚರಿಕೆ ಅಂದ್ಕೊಂಡಿದೆಯೋ ನಿನಗೆ ಬಿಟ್ಟಿದ್ದು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಏಣಿ ಹಾಕ್ಬಿಟ್ಟು, ಏಯ್ ಹೊಸಿ ಬಿಗಿಯಾಗಿಡ್ಕೊ, ಆಮೇಲೆ ಆ ಕಡೆ ಈ ಕಡೆ ನೋಡ್ಕೊಂಡಿರೋ, ಯಾರಾದರೂ ಬಂದರೆ ಸನ್ನೆ ಮಾಡು ಅಂತ ಸಾವಿತ್ರಿ ಹೇಳ್ತಾಳೆ. ಲೇಯ್ ಕಿರ್ಚ್ಕೊಬಿಟ್ಟಿಯ ಜೋರಾಗ ಆಮೇಲೆ ಅಂತಾಳೆ ಸಾವಿತ್ರಿ. ಅವ್ವ, ಇದೆಲ್ಲ ಬೇಕೇನವ್ವ ಅಂತಾಳೆ ವಿನಂತಿ. ಒಳಗಡೆ ಏನು ನಡೀತದೆ ಅಂತ ಗೊತ್ತಾದ್ರೇನೆ ನಮ್ಮ ವನವಾಸ ಮುಕ್ತಿ ಕಳಿಸ್ಕೊಳಕ್ಕಾಗೋದು, ಅದಕ್ಕೆ ಬಾಯಿ ಮುಚ್ಕೊಂಡು ಬಿಗಿಯಾಗಿಡ್ಕೊ ಅಂತಾಳೆ ಸಾವಿತ್ರಿ. ಗೋವಿಂದೇಗೌಡರು, ಅಣ್ಣ ಒಳಗೇರಿಪುರದಾಗೆ ಪಂಚಾಯಿತಿ ಐತೆ ಅಂತ ಹೇಳಿದ್ನಲ್ಲ, ಅವರು ನೀನು ಬರಲೇಬೇಕು ಅಂತ ಹಠ ಮಾಡ್ತಾವ್ರೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅದಕ್ಕೇನಂತೆ, ಹೋಗ್ಬಿಟ್ಟು ಬಂದ್ಬಿಡ ನಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದು ಹಂಗಲ್ಲಣ್ಣ, ಈಗ ನೀನು ಮಂತ್ರಿ ಆಗಿದ್ಯಾ, ನೀನು ಹೋಗಿ ಅಂತ ಹೇಳ್ತಾನೆ ಗೋವಿಂದೇಗೌಡ. ಅಲ್ಲ ಕಣಯ್ಯ, ಮಂತ್ರಿ ಆದ ಮಾತ್ರಕ್ಕೆ ತಲಾಂತರ ನಡ್ಕೊ ಬಂದಿರೋ ಪದ್ಧತಿನ ಬಿಟ್ಬಿಡಕ್ಕಾಗ್ತದೆ, ಬಾ ಹೋಗೋಣ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈಶ್ವರಿ, ನೋಡು 3 ಅಡಿ ಬೆಂಕಿ ಬಿದ್ದಿರೋ ಮನೆಗೆ ಚಳಿ ಕಾಯಿಸ್ಕೊಳೋ ಅಭ್ಯಾಸ ನನಗಿಲ್ಲ. ಸತ್ಯ ಹೇಳಿ ನಿನ್ನನ್ನು ಸಿಕ್ಕಾಕ್ಸಿ ನಾನು ಒಳ್ಳೆಯವಳಾಗಬೇಕು ಅನ್ನೋದು ನನಗಿಲ್ಲ. ನಾನು ಹೇಳ್ದಂಗೆ ನೀನು ಕೇಳಿದ್ರೆ ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ನಾನು ಹೇಳ್ತಿರೋದು ನಿನ್ನ ಕಿವಿ ಮೇಲೆ ಬೀಳ್ತೈತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಈಶ್ವರಿ ಹೇಳ್ತಾಳೆ. ಕೇಳ್ತಾಳೆ ಬಿಡವ್ವ, ಕೇಳದೆ ಅವಳಿಗೆ ಬೇರೆ ದಾರಿ ಏನಿದ್ದತೆ ಹೇಳು. ಯಾಕಂದರೆ ಇವಳು ಹೇಳಿರೋದು ಅಂತಿಂತ ಸುಳ್ಳಲ್ಲ. ಮನುಷ್ಯ ಯಾರಾದರೂ ಒಬ್ಬರ ಕಣ್ಣಿಗೆ ಮಣ್ಣೆರ್ಚಿ ಮೋಸ ಮಾಡ್ಬೋದು, ಆದರೆ ಇವಳು ಇಡೀ ಹಟ್ಟಿವರೆಗೆಲ್ಲ ಮೋಸ ಮಾಡ್ಕೊಂಬತ್ತಾವಳೆ ಅಂತ ಚಿತ್ರ ಹೇಳ್ತಿರ್ತಾಳೆ. ಸಾವಿತ್ರಿ ಮೇಲೆ ಹತ್ತೋದಕ್ಕಂತ ಹೋಗಿ ಮೆಟ್ಟ ಮೇಲೆ ಬಿದ್ದೋಗ್ತಾಳೆ. ಹೊರಗಡೆ ನಡ್ಕೊಂಡು ಬರ್ತಿದ್ದ ಗೋವಿಂದೇಗೌಡರು ಮತ್ತು ಶಿವರಾಮೇಗೌಡರು ನೋಡ್ತಾರೆ. ಇಲ್ಲಿಗೆ ಕ್ವಾಟ್ಲೆಯನ್ನು ಬರ್ತಾನೆ. ಏಯ್, ಏನಿಲ್ಲ ಇದೆಲ್ಲ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅವಯ್ಯ, ಅಣ್ತಮ್ಮನ ರೂಮ್ಗೆ ಏಣಿ ಹಾಕವ್ರೆ ಅಂದರೆ ಅವ್ರೇನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳಕ್ಕೆ ಇರಬೇಕು
ಅಂತ ಕ್ವಾಟ್ಲೆ ಹೇಳ್ತಾನೆ. ಕೆಲಸ ಇಲ್ಲದೆ ಇರೋರು ಇನ್ನೇನೆಲ್ಲ ಮಾಡ್ತಾರೆ, ಕೆಲಸ ಇಲ್ಲ ಬರೀ ತಿನ್ಕೊಂಡು ಬಿದ್ದಿರೋದಲ್ವಾ, ಅದನ್ನು ಕರಗಿಸೋದು ಹೆಂಗೆ, ಅದು ಇಂಥವನ್ನೆಲ್ಲ ಮಾಡಿಸ್ತೈತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಲೇ ಕ್ವಾಟ್ಲೆ, ಮಾಡಕ್ಕೆ ಕ್ಯಾಮೆ ಇಲ್ಲ ಅಂದರೆ ತಲೆಗೆ ಇಂಥ ಮನಹಾಳು ಯೋಚನೆಗಳೇ ಬರೋದು ಅಂತ ಗೋವಿಂದಗೌಡರು ಹೇಳ್ತಾರೆ. ಅಣ್ಣ ಅದು ಹಂಗಲ್ಲ ಅಂತಾಳೆ ಸಾವಿತ್ರಿ. ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಕ್ಕಿಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಅಣ್ಣ, ನಮ್ಮ ಉದ್ದೇಶ ಅದಲ್ಲ, ಅದು ಅಲ್ಲಿ ಒಳಗೆ ಅಂತಾಳೆ ಸಾವಿತ್ರಿ. ನೀನೇನು ಅಂತ ಗೊತ್ತಾದ್ಮೇಲೂ ನಿನ್ನ ಬಣ್ಣದ ಮಾತಿಗೆ ಯಾರು ಮರ್ಗೋರಿಲ್ಲ. ಲೇ 3 ಹೊತ್ತು ಊಟ ಬೇಕು ಅಂದರೆ ಇನ್ಮೇಲೆ ಇವರು ಹಟ್ಟಿಲಿ ಕ್ಯಾಮೆ ಮಾಡಬೇಕು ಅಂತ ಹೇಳ್ಬಿಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ ಅದು ಅಂತಾಳೆ ಸಾವಿತ್ರಿ. ಹೇಳಿದ್ದು ಅರ್ಥ ಆಯ್ತೆ ಅಲ್ವೇನ್ಲ, ಇನ್ಮ್ಯಾಕೆ ಕ್ಯಾಮೆ ಮಾಡಿದ್ರೆ ಮಾತ್ರ ಊಟ, ಇಲ್ಲಾಂದರೆ ಉಪವಾಸ ಬಿದ್ದಿರಲಿ, ಆಗ್ಲಾದ್ರೂ ಬುದ್ಧಿ ಬರ್ಬೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀ ಇಷ್ಟು ಹೇಳ್ದೆ ಅಲ್ಲ ಮಾವಯ್ಯ, ಇನ್ಮ್ಯಾಕೆ ನೋಡ್ತಾ ಇರೋ, ಇವ್ರಿಗಿಬ್ರಿಗೂ ಹೆಂಗೆ ಪಾಠ ಕಲಿಸ್ತೀನಿ ಅಂತವ ಅಂತ ಕ್ವಾಟ್ಲೆ ಹೇಳ್ತಾನೆ. ಗೋವಿಂದ ನಡಿಲ ಅಂತ ಶಿವರಾಮೇಗೌಡರು ಮತ್ತು ಗೋವಿಂದಗೌಡರು ಅಲ್ಲಿಂದ ಹೊಡ್ತಾರೆ. ಅಣ್ಣ ಅಣ್ಣ ಅಂತ ಕಿರ್ಚುತ್ತಿರ್ತಾಳೆ ಸಾವಿತ್ರಿ. ಚಿಕ್ಕವ್ವ, ಇನ್ಮೇಲೆ ಐತೆ ನಿಮಗೆ ಮಾರಿ ಹಬ್ಬ ಅಂತ ಕ್ವಾಟ್ಲೆ ಹೇಳ್ತಾನೆ. ಸಾವಿತ್ರಿ, ಹೆಂಗೋ ನೆಮ್ಮದಿಯಾಗಿದ್ವೋ, ಅದಕ್ಕೂ ಸಂಸ್ಕಾರ ತಂದ್ಬಿಟ್ಟಿಯಲ್ಲೇ, ನಿನ್ನ ಮಖಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಉಗಿದ್ಬಿಟ್ಟು ಹೋಗ್ತಾಳೆ ವಿನಂತಿ. ನನ್ಗನ್ಸಿದ್ನ ನಾನು ಹೇಳಿದ್ದೀನಿ, ನನ್ನ ಬಾಯಿಗೆ ಬೀಗ ಹಾಕ್ಕೋಬೇಕಾ ಇಲ್ಲ ಎಲ್ಲರ ಮುಂದೆ ಬಿಚ್ಚಿ ಸತ್ಯ ಹೇಳ್ಬೇಕಾ, ನಿನಗೆ ಬಿಟ್ಟಿದ್ದು ಅಂತ ಈಶ್ವರಿ ಹೇಳ್ತಾಳೆ. ಅವ್ವ ಶಾನೆ ಬುದ್ಧಿವಂತೆ ಇವಳು, ಎಲ್ಲ ಅರ್ಥ ಆಗಿರ್ತೈತೆ ಕಣಂತೆ, ಬಾ ನಾವು ಹೋಗುವ ಅಂತ ಚಿತ್ರ ಹೇಳಿ ಅಲ್ಲಿಂದ ಈಶ್ವರಿ ಚಿತ್ರ ಹೊರಡ್ತಾರೆ. ಇತ್ತ ಕ್ವಾಟ್ಲೆ ಸಾವಿತ್ರಿನೂ ವಿನಂತಿನ ಕರ್ಕೊಬರ್ತಾನೆ ಕೆಲಸ ಮಾಡೋದಕ್ಕಂತ. ಅಣ್ಣ ಕೆಲಸ ಮಾಡ್ಸೋ ಅಂತ ಹೇಳ್ದವನೆ ಅಂತ ಹೇಳ್ಬಿಟ್ಟು ನೀನು ನಮಗೆ ದೊಡ್ಡ ದೊಡ್ಡ ಕೆಲಸ ಕೊಟ್ಬಿಡ್ಬೇಡ ಅಂತ ಸಾವಿತ್ರಿ ಹೇಳ್ತಾಳೆ. ಕೆಲಸ ಕೊಡ್ತೀರಾ ಕೂರ್ಸಿರೋದಕ್ಕೆ, ಏಣಿ ಹಾಕ್ಕೊಂಡು ಯಾರೇನು ಮಾತಾಡ್ತಾರಂತ ಕೇಳಿಸ್ಕೊಳಕ್ಕೆ ಹೋಗಿರೋದು ಅಂತ ಕ್ವಾಟ್ಲೆ ಹೇಳ್ತಾನೆ. ಕ್ವಾಟ್ಲೆ, ನಾವು ಅದನ್ನೆಲ್ಲ ನೋಡೋಕೆ ಹೋಗಿರಲಿಲ್ಲ ಅಂತಾಳೆ ವಿನಂತಿ. ಮತ್ತೆ ಏಣಿ ಕಾಲು ಸರಿಯಾಗೈತೆ ಅಂತ ಚೆಕ್ ಮಾಡೋಕೆ ಹೋಗಿದ್ರೆ ಅಂತ ಕ್ವಾಟ್ಲೆ ಹೇಳ್ತಾನೆ. ನಿಮ್ಮ ಕೈಯಲ್ಲಿ ಕೆಲಸ ಇಲ್ಲದೇ ಇರೋದ್ರಿಂದನೇ ಈ ಥರ ಕೆಟ್ಟ ಆಲೋಚನೆ ಬರ್ತಾ ಇರೋದು. ನಡೀರಿ, ಮೈ ಬಗ್ಸಿ ದುಡೀರಿ, ಆಗ ದೇಹಕ್ಕೂ ಶಕ್ತಿ, ಕೆಟ್ಟ ಆಲೋಚನೆಗೂ ಮುಕ್ತಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಸರಿ, ಇವಾಗ ನಾವೇನು ಕೆಲಸ ಮಾಡಬೇಕು ಅಂತಾಳೆ ವಿನಂತಿ. ಎರಣಿ ತಟ್ಟಬೇಕು ಅಂತ ಕ್ವಾಟ್ಲೆ ಹೇಳ್ತಾನೆ. ಏನೋ ಸಗಣಿಲ್ಲ ಅಂತಾಳೆ ಸಾವಿತ್ರಿ. ಮತ್ಯಾವ್ದ್ರಲ್ಲಿ ತಟ್ತಾರೋ ಅಂತಾನೆ ಕ್ವಾಟ್ಲೆ. ಅದ್ರ ವಾಸನೆ ಕಂಡ್ರೇ ನನಗಾಗಕ್ಕಿಲ್ಲ, ನನ್ನ ಕೈಯಲ್ಲಾಗಲ್ಲ ಕಣಪ್ಪ ಅಂತಾಳೆ ವಿನಂತಿ. ಆಗಲ್ಲ ಅಂದರೆ ನಾನೇನು ಬಲವಂತ ಮಾಡೋಕ್ಕಿಲ್ಲ, ಸೀದಾ ಹೋಗಿ ಮಾವನ ಮುಂದ್ಗಟ್ಟೆ ನಿಲ್ತೀನಿ, ಆಗ ಇಲ್ಲಿರೋಕ್ಕೂ ಜಾಗ ಇರೋಕ್ಕಿಲ್ಲ, ಊಟನೂ ಸಿಗೋಕ್ಕಿಲ್ಲ ಅಂತಾನೆ ಕ್ವಾಟ್ಲೆ. ಅಯ್ಯೋ ಹಂಗೆ ಮಾತ್ರ ಮಾಡಬೇಡ ಕ್ವಾಟ್ಲೆ ಅಂತಾಳೆ ಸಾವಿತ್ರಿ. ಹಂಗೆ ಹೇಳ್ಬಿಟ್ರೆ ನಮ್ಮ ಗತಿ ಏನೋ ಅಂತಾಳೆ ಸಾವಿತ್ರಿ. ಅದೋ ಗತಿ ಅಂತಾನೆ ಕ್ವಾಟ್ಲೆ. ಅಂದರೆ ತಿರ್ಗಾ ನಾವು ಮನೆ ಬಿಟ್ಟು ಹೋಗ್ಬೇಕಾ ಅಂತಾಳೆ ವಿನಂತಿ. ಹೋಗ್ಬೇಕಲ್ಲ, ತಿರ್ಗಾ ಎಂಟ್ರಿನೇ ಇಲ್ಲ ಅಂತಾನೆ ಕ್ವಾಟ್ಲೆ. ಕ್ವಾಟ್ಲೆ, ಏನೋ ತಪ್ಪಾಗೋದೆ ಅಂತಾಳೆ ಸಾವಿತ್ರಿ. ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ವೇ, ಆದರೆ ಅವ್ವ ಮಗಳು ದರ್ಪ ಮಾತ್ರ ಕಮ್ಮಿನೇ ಆಗ್ತಿಲ್ವೇ ಅಂತಾನೆ ಕ್ವಾಟ್ಲೆ. ಇವಾಗೇನಪ್ಪ ಬೆರಣಿ ತಟ್ಬೇಕು ತಾನೇ, ತಟ್ತೀವಿ ಬಿಡು ಅಂತಾಳೆ ಸಾವಿತ್ರಿ. ಇದು ಮಾತು ಅಂದರೆ ಅಂತ ಹೇಳಿ ನಡೀರಿ ಅಂತಾನೆ ಕ್ವಾಟ್ಲೆ. ಇತ್ತ ವಿನಂತಿ ಉಂಡೆ ಉಂಡೆ ಮಾಡ್ಕೊಡ್ತಿರ್ತಾಳೆ, ಸಗಣಿನ ಗೋಡೆಗೆ ತಟ್ತಿರ್ತಾಳೆ ಸಾವಿತ್ರಿ. ತಗೊಳವ್ವ, ನನ್ನ ಕೈಯಲ್ಲಿ ವಾಸನೆ ಆಗ್ತಾ ಇಲ್ಲ ಕಣವ್ವ ಅಂತಾಳೆ ವಿನಂತಿ. ನನಗೂ ಆಯ್ತಾ ಇಲ್ಲ ಕಣೆ ಅಂತಾಳೆ ಸಾವಿತ್ರಿ. ಚಿಕ್ಕವ್ವ, ಟೈಮ್ ವೇಸ್ಟ್ ಮಾಡಬಾರ್ದು, ಬಿರಿನೇ ಮಾಡಿ ಅಂತಾನೆ ಕ್ವಾಟ್ಲೆ. ಇತ್ತ ವಿದ್ಯಾ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತರಕಾರಿ ಹಚ್ಚುತ್ತಿರ್ತಾಳೆ. ಅಲ್ಲಿಗೆ ಸುಭಾಷ ಬರ್ತಾನೆ. ಸುರೇಮಣೆ ನೋಡ್ಬಿಟ್ಟು ಹಿಂದೆ ಆಗಿದ್ದನ್ನು ನೆನೆಸ್ಕೊಂತಿರ್ತಾನೆ ಸುಭಾಷ. ಅರ್ಜೆಂಟಾಗಿ ನನಗೊಂದು 1,00,000 ದುಡ್ಡು ಬೇಕು, ಹೋಗಿ ತಗೊಬಂದು ಕೊಡು ಅಂತ ಹೇಳ್ತಾನೆ ಸುಭಾಷ. ಸುಮ್ಮನೆ ತರಕಾರಿ ಹಚ್ಚುತ್ತಿರ್ತಾಳೆ ವಿದ್ಯಾ. ಹಲೋ, ನಿನ್ನೆ ಕೇಳ್ತಿರೋದು ಅಂತ ಚಿಟಿಕೆ ಹೊಡೆದು ಕೇಳ್ತಾನೆ. ಕಿವಿ ಕೇಳೋಕ್ಕಿಲ್ವೇ ಅಂತ ಹೇಳ್ತಾನೆ ಸುಭಾಷ. ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಬ್ಬ ರೈತ ಒತ್ತಾರೆಯಿಂದ ಸಂಜೆ ಗಂಟ ಬೆವರು ಸುರಿಸಿ ಬಿಸಿಲಲ್ಲಿ ದುಡಿದ್ರೆ ಅವನ ಕೂಲಿ ಎಷ್ಟು ಅಂತವ ನಿಮಗೆ ಗೊತ್ತೇ ಅಂತ ಹೇಳ್ತಾಳೆ ವಿದ್ಯಾ. ಅದನ್ನು ಕಟ್ಕೊಂಡು ನನಗೇನಾಗಬೇಕು ಅಂತ ಸುಭಾಷ ಹೇಳ್ತಾನೆ. ಅದೂ ಸರಿಯೇನಯ್ಯ, ಅವ್ರಿಗೆ ಸಿಗೋದು ಬರೀ 500-600 ರೂಪಾಯಿ ಆಟಯ್ಯ. ಅಂದರೆ 1 ರೂಪಾಯಿ ಸಂಪಾದನೆ ಮಾಡಬೇಕು ಅಂತಂದರೆ ಅವರು ಎಷ್ಟು ಹನಿ ಬೆವರು ಸುರಿಸ್ಬೇಕು ಅನ್ನೋದು ನಿಮಗೆ ಗೊತ್ತೇ? ನಿಮಗೆ ಗೊತ್ತಿದ್ರೆ ನಂತವ ಬಂದು 1,00,000 ಎಲ್ಲಿ ಕೇಳ್ತಾ ಇದ್ರಿ ಬಿಡಿ ಅಂತಾಳೆ ವಿದ್ಯಾ. ಹಲೋ, ನಾನು ನಿಮ್ಮಪ್ಪ ಚೋಲುರಾಜು ದುಡ್ಡು ಕೇಳ್ತಾ ಇಲ್ಲ, ಅದು ನಮ್ಮಪ್ಪ ದೊಡ್ಡಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು, ಹೋಗಿ ತಗೋಬಾ ಅಂತಾನೆ ಸುಭಾಷ. ನೋಡಿ, ಅಪ್ಪನ ಸುದ್ದಿ ಎಲ್ಲ ಮಾತಾಡಬೇಡಿ ಅಂತಾಳೆ ವಿದ್ಯಾ. ಶುರು ಮಾಡ್ದವಳು ನೀನೇ ತಾನೆ, ಸುಮ್ಕೆ ಕೇಳ್ದಂಗೆ ಕೊಟ್ಟಿದ್ದಿದ್ರೆ ಈಟೊಂದು ಮಾತೆಲ್ಲ ಯಾಕೆ ಬರ್ತಾಯಿದ್ವೋ ಅಂತಾನೆ ಸುಭಾಷ. ಸರಿ ಆಯಿತು, ದುಡ್ಡು ಯಾರಾದರೂ ಸಂಪಾದನೆ ಮಾಡಿರಲಿ, ಅದನ್ನು ನಿಮಗೆ ಕೊಡೋದಕ್ಕೆ ಮುಂಚೆ ನಾನು ಲೆಕ್ಕ ಬರೀಬೇಕು ಅಂತಾಳೆ ವಿದ್ಯಾ. ಓ ಹೌದೇ, ಸರಿ, ಒಂದು ಕೆಲಸ ಮಾಡೋಣ, ನಾನು ಈಗ ಹೋಗಿ ಚಿತ್ರಕ್ಕನ್ನು ನಮ್ಮ ಅಮ್ಮನ್ನು ಕರ್ಕೊಬತ್ತೀನಿ, ಅವರೇ ಲೆಕ್ಕ ಹೇಳ್ತಾರೆ ನಿನಗೆ. ಯಾಕೆ ಸುಮ್ಮನಾಗ್ಬಿಟ್ಟೆ, ಹೋಗಿ ಕರ್ಕೊಬತ್ತೀನಿ ಇರೋ. ಬೇಡ ಇಲ್ಲಿಗೆ ಕರಿತೀನಿ, ಅವರೇ ಬರ್ತಾರೆ.
ಕರೀಲೇ ಇಲ್ಲಂದ್ರೆ ತಗೊಬಂದ್ಕೊಡ್ತೀಯಾ ಅಂತ ಸುಭಾಷ ಕೇಳ್ತಾನೆ. ವಿದ್ಯಾ ದುಡ್ಡು ತರೋದಕ್ಕಂತ ಹೋಗ್ತಾಳೆ. ಯಾರಿಗೆ ಯಾವ ಮಂತ್ರ ಹಾಕ್ಬೇಕೋ ಆ ಮಂತ್ರ ಹಾಕಿದ್ರೇ ಸರಿ ಹೋಗೋದು. ಸುಭಾಷ ಸುಮ್ಕೆನಾ ಅಂತ ಅನ್ಕೊಂತಿರ್ತಾನೆ. ಸುಭಾಷ ದುಡ್ಡು ತಾವು ಅನ್ಕೊಡ್ತಾಳೆ ವಿದ್ಯಾ. ತಕೊಂಡೋಗಿ ಅಂತಾಳೆ ವಿದ್ಯಾ. ಮತ್ತೆ ಈಟೊತ್ತು ಲೆಕ್ಕ ಪಕ್ಕ ಅಂತ ಬೇಜಾನ್ ಮಾತಾಡ್ತಾ ಇದ್ದೆ. ನಮ್ಮಮ್ಮ ಅಕ್ಕನ್ನ ಕರ್ಕೊಬರ್ತೀನಿ ಅಂತಿದ್ದಂಗೆ ಮೀಟ್ರೆ ಆಪ್ ಆಗೋಯ್ತು. ಒಂದು ತಿಳ್ಕೊಬಿಡು, ಇನ್ಮ್ಯಾಕ್ ಹಿಂಗೆ ಇರಬೇಕು. ನಾನು ಕೇಳ್ದೆಟ್ಗೆ ಕೊಟ್ರೆ ಸರಿ, ಇಲ್ಲಾಂದ್ರೆ ಅವ್ರು ಬಂದು ಲೆಕ್ಕ ಚುಪ್ತ ಮಾಡ್ಬೇಕಾಗ್ತದೆ. ಹುಷಾರ್. ಏನೋ ಅವತ್ತು ಕುಡ್ದಿದ್ದ ಗ್ಯಾನ್ದಲ್ಲಿ ಬಂದು ಸೆರ್ಗಕ್ಕೆ ಕೈ ಹಾಕಿದ್ರೆ ಈರ್ಗೆ ಮಣೆ ಹಿಡ್ಕೊಂಡು ಮೈ ಮೇಲೆ ದೆವ್ವ ಬಂದಂಗೆ ಆಡ್ದೆ. ಇವತ್ತು ಅದೇ ಈರ್ಗೆ ಮಣೆ ಇಲ್ಲೇ ಐತೆ. ಇವತ್ತು ಯಾಕೆ ಆ ಈರ್ಗೆ ಮಣೆ ಮಾತಾಡ್ತಾ ಇಲ್ಲ? ಅದು ಮಾತಾಡೋಕ್ಕಿಲ್ಲ, ನೀನು ಮಾತಾಡೋಕ್ಕಿಲ್ಲ ಅಂತ ಸಂದಾಗ ಗೊತ್ತು. ಯಾಕೆ ಹೇಳು? ಯಾಕಂದ್ರೆ ನಿನ್ನ ಜುಟ್ಟು ನಮ್ಮಮ್ಮನ ಕೈನಾಗದೆ. ಅದಕ್ಕೆ ಇನ್ನು ಮುಂದಕ್ಕೆ ಹಿಂಗೆ ಇರಬೇಕು, ಇಲ್ಲಾಂದ್ರೆ ಗೊತ್ತಲ್ಲ ಅಂತ ಸುಭಾಷ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇತ್ತ ಕುತ್ಕೊಂಡು ತರಕಾರಿ ಹಚ್ಚುತ್ತಿರ್ತಾಳೆ ವಿದ್ಯಾ. ಬಕೆಟ್ ತುಂಬ ಬಟ್ಟೆ ತುರ್ಕೊಬಂದು ಚಿತ್ರ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು, ಏ ವಿದ್ಯಾ, ಈ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಂಗಿಲ್ಲ. ಈ ಸೀರೆಗಳು ನನಗೆ ಅರ್ಜೆಂಟಾಗಿ ಬೇಕು. ನೀನೇ ಸ್ವಲ್ಪ ಹುಷಾರಾಗಿ ಹೋಗ್ಕೊಡ್ತೀಯಾ? ಏನೇ ಮುಖ ನೋಡ್ತಾ ಇದೀಯಾ? ನಿನಗೆ ಅಲ್ವೇನೆ ಹೇಳ್ತಾ ಇರೋದು ಅಂತ ಚಿತ್ರ ಹೇಳ್ತಾಳೆ. ಅದು ನಾನು ಅಂತಿರ್ತಾಳೆ ವಿದ್ಯಾ. ನಾನು ನಿಂತವ ಕೇಳ್ಕೊತಾ ಇಲ್ಲ, ಆರ್ಡ್ರ್ ಮಾಡ್ತಿರೋದು. ಸುಮ್ಕೆ ತಕೊಂಡೋಗಿ ಒಗ್ದಾಕು. ಇಲ್ಲದೆ ಹೋದ್ರೆ ಪರಿಣಾಮ ಏನಾಗ್ತದಂತ ಗೊತ್ತು ತಾನೇ ಅಂತಾಳೆ ಚಿತ್ರ. ಸರಿ ಆಯ್ತು, ಒಗಿತೀನಿ ಅಂತಾಳೆ ವಿದ್ಯಾ. ಹಿಂಗೆ ಬರಬೇಕು ದಾರಿಗೆ. ಇನ್ಮ್ಯಾಕೆ ನಾನು ಏನೇ ಹೇಳಿದ್ರು ಪಿಟುಕ್ ಪಿಟುಕ್ ಅಂದಂಗೆ ಮಾಡಬೇಕು. ಅದು ಬಿಟ್ಟು ಬೇರೆ ಏನಾದರೂ ಕೆಮ್ದು ಆಟೆ ಆಮ್ಯಾಕೆ ಹೋಗಿ ಬೇಗ, ನನಗೆ ಅರ್ಜೆಂಟಾಗಿ ಬೇಕಿವು ಅಂತಾಳೆ ಚಿತ್ರ. ಸರಿ ಅಂತ ಬಟ್ಟೆ ತಗೊಂಡೋಗ್ತಾಳೆ ವಿದ್ಯಾ. ನಮ್ಮವ್ವ ಈಶ್ವರಿ, ಆ ಈಶ್ವರನ್ನೇ ಮೀರಿಸ್ತಾಳೆ. ಅಂಥವ್ರ ಹತ್ರ ಇವಳು ಎತ್ತಕ್ಕಾತದೆ ಅಂತ ಚಿತ್ರ ಅನ್ಕೊಂತಿರ್ತಾಳೆ. ಇತ್ತ ಬಟ್ಟೆ ಎತ್ಕೊಂಡು ಬರ್ತಿರ್ತಾಳೆ ವಿದ್ಯಾ. ಅಲ್ಲಿ ಭದ್ರನ್ನು ಕೋಟ್ಲೆ ಬರ್ತಿರ್ತಾರೆ ಅಡ್ಡ. ಅಮ್ಮಿ, ಈ ಬಟ್ಟೆನೆಲ್ಲ ಎತ್ಕೊಂಡು ಎಲ್ಲೊಂಟೆ ಅಂತ ಭದ್ರ ಕೇಳ್ತಾನೆ. ಗೌಡ್ರೆ ಅದು ಅಂತಿರ್ತಾಳೆ ವಿದ್ಯಾ. ಅಲ್ಲ ಕಣಮ್ಮಿ, ಬಟ್ಟೆ ಒಗ್ಯಕೋತದ್ದಿ, ತಲೆಯಲ್ಲಿ ಬುದ್ಧಿ ಆಯ್ತೋ ಏನಾಯ್ತೋ ನಿನಗೆ? ಈ ಪಾಟಿ ಬಟ್ಟೆ ಒಗ್ಯೋಕ್ಕೆ ಹೇಳ್ದವ್ರು ಯಾರು ನಿನಗೆ? ಯಾರ್ದಿ ಬಟ್ಟೆ ಅಂತ ಕೇಳ್ತಾನೆ ಭದ್ರ. ಅಂತಮ್ಮ, ಈ ಬಟ್ಟೆ ನೋಡ್ತಿದ್ರೆ ಚಿತ್ರದ್ದು ಅನ್ನಿಸ್ತೈತೆ ಅಂತಾನೆ ಕೋಟ್ಲೆ. ಏನೋ ಚಿತ್ರಕ್ಕ ನಿನಗೆ ಬಟ್ಟೆ ಒಗ್ಯಕ್ಕೆ ಕೊಟ್ಟವಳ? ತಡಿ ಮಾಡ್ತೀನಿ ಅವಳಿಗೆ. ಚಿತ್ರಕ್ಕ ಅಂತ ಕೂಗ್ತಾ ಇರ್ತಾನೆ ಭದ್ರ. ಗೌಡ್ರೆ ಒಸಿ ನನ್ನ ಮಾತು ಕೇಳಿ, ನನಗೆ ಯಾರು ಬಟ್ಟೆ ಒಗ್ಯಕ್ಕೆ ಹೇಳಲಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಮತ್ತಾರು ಹೇಳ್ದೆ, ನೀನು ಯಾಕೆ ಚಿತ್ರನ ಬಟ್ಟೆ ತಗೊಂಡು ಹೋಗ್ತಾ ಇದೆಯಾ ಒಗ್ಯಕ್ಕೆ ಅಂತಾನೆ ಭದ್ರ. ಚಿತ್ರಕ್ಕ ಈ ಬಟ್ಟೆನ ಒಗ್ಯತವ ಮಡಗಿದ್ರು. ಇದನ್ನ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಿಲ್ಲ, ಹಾಕಿದ್ರೆ ಬಟ್ಟೆ ಎಲ್ಲ ಹಾಳಾಗೋತದೆ. ಇವತ್ತು ನೋಡಿದ್ರೆ ಕೆಲಸದವ್ರು ಬಂದಿಲ್ಲ, ಅದಕ್ಕೆಯ ಬೇರೆ ಯಾರಾದರೂ ಹಾಕಕ್ಕೆ ಮುಂಚೆ ನಾನೇ ಕೈಯಿಂದ ಒಗೆದ್ಬಿಡೋಣ ಅಂತವ ತಗೊಂಡು ಬಂದೆ ಅಂತಾಳೆ ವಿದ್ಯಾ. ಅಲ್ಲ ಕಣಮ್ಮಿ, ನಾನು ಹೇಳ್ಬೇಕಾ ನಿಂಗೆ? ಈ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತು ತಾನೆ? ಅಲ್ಲ, ಓದ್ಕೊಂಡಿದ್ಯಾ, ಇದೆಲ್ಲ ಗೊತ್ತಾಗಕ್ಕಿಲ್ವೇ? ನಮ್ಗೆ ಬರ್ತಾ ಇರೋ ಕೋಪಕ್ಕೆ ಹಂಗೆ ಈಗ ಅಂತಿರ್ತಾನೆ ಭದ್ರ. ಗೌಡ್ರೆ, ಅದು ಕೆಲಸದವ್ರು ಬಂದಿರಲಿಲ್ಲ ಅಲ್ವೇ, ಅದಕ್ಕೆ ತಗೊಂಡೋಗ್ತಾ ಇದ್ದೆ ಅಷ್ಟೇ ಆಟಯ್ಯ. ಅದಕ್ಕೆ ಯಾಕೆ ಹಿಂಗೆ ಕೋಪ ಮಾಡ್ಕೊತಾ ಇದ್ದೀರಾ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.